ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮಿಂದಾಗಿನೇ ಜಯದೇವ್ ಹಾರಕದ್ದು ಆನಂದ್ ಮೇಲೆ ಹಾಕಿದ್ದು ಅನ್ನೋ ಶಾಕಿಂಗ್ ನ್ಯೂಸ್ ಗೊತ್ತಾಗಿತ್ತು. ಹಳೆವಯ್ಯ, ಸೀಕ್ರೆಟ್ ಸರ್ಜಿಕಲ್ ಸ್ಟ್ರೈಕ್ ತರ ಏನೋ ಮಾಡಕ್ ಹೊರಟಿದ್ಯಾ? ಏನ್ ನಿನ್ನ ಪ್ಲಾನ್? ಅವನೇನು ಹೊಸ ಬಕ್ರನ್ನ ಕೆಲ್ಸಕ್ಕೆ ಬೇರೆ ಸೇರಿಸ್ಕೊಂಡಿದ್ಯಾ? ನಿನ್ನ ಮುಂದಿನ ನಡೆ ಏನು ಹೇಳುವಂತವನಾಗು ಹಳೆವಯ್ಯ. ಮಾಮ್ಸ್, ಇದೊಂಥರ ಈ ಹಳೆ ಕಾಂಟ್ರಾಕ್ಟ್ ನ ಮತ್ತೆ ರಿನ್ಯೂವಲ್ ಮಾಡ್ತೀವಲ್ಲ, ಆ ಪ್ರೋಗ್ರಾಮ್. ಅರ್ಥ ಆಗಿಲ್ಲ, ಸ್ವಲ್ಪ ಬಿಡಿಸಿ ವಿವರವಾಗಿ ಹೇಳುವಯ್ಯ. ಮಾಮ್ಸ್, ಅವರಿಬ್ರದ್ದು ಹಳೇ ಪರಿಚಯ. ಆ ಹಳೆ ಪರಿಚಯನ ನಾನು ಲೇಟೆಸ್ಟ್ ಆಗಿ ಗ್ರ್ಯಾಂಡ್ ಆಗಿ ರೀಲಾಂಚ್ ಮಾಡ್ತಾ ಇದ್ದೀನಿ. ಇಬ್ರಿಗೂ ಒಂದು ಹೊಸ ಸ್ಟೋರಿ ಬರೆದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ಅವರಿಬ್ರ ಮಧ್ಯೆ ಸಮಥಿಂಗ್ ಇದೆ ಅಂತ ವೈರಲ್ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಹೆಂಗಿದೆ ಮಾಮ್ಸ್ ನನ್ನ ಪ್ಲಾನು? ಸೂಪರ್ ಅಲ್ಲ? ಸೂಪರ್ ಅಲ್ಲ, ಸೂಪರ್ ಡೂಪರ್ ಅಳಿವಯ್ಯ. ಮಿಸ್ ಆಗಕ್ ಚಾನ್ಸೇ ಇಲ್ಲ, ಖಂಡಿತ ವರ್ಕೌಟ್ ಆಗುತ್ತೆ. ಆಗ್ಲೇಬೇಕು ಮಾಮ್. ಹಾಗಾದ್ರೇನೆ ಬಿಗ್ ಬ್ರದರ್ ಅವನ ಕೈಯಾರು ಅವಳ ಕುತ್ತಿಗೆಗೆ ಕೈ ಹಾಕಿ ತುಪಕ್ಕಂತ ಮುಖ ಕುಗ್ದು ಮನೆಯಿಂದ ಆಚೆ ಕಳಿಸ್ತಾನೆ. ಮುಂದಿನ ಸ್ಟೋರಿಯನ್ನ ನಾನು ಹೇಳುವೆನು, ಕೇಳು ಅಳಿಮಯ್ಯ. ಅವಳು ಆ ಕಡೆ ಹೋಗ್ತಿದ್ದಂಗೆ ಗೌತಮ್ ಒಬ್ಬಂಟಿಯಾಗುತ್ತಾನೆ. ಮನೆ ಯಥಾಸ್ಥಿತಿಗೆ ಬರೋದು. ನಾವು ಕಳ್ಕೊಂಡಿರೋ ರಿಮೋಟು ನಮ್ಮ ಕೈ ಸೇರುತ್ತೆ. ಇಡೀ ಮನೆ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಳಿಮಯ್ಯ. ಸೂಪರ್ ಆಗಿ ಹೇಳಿದೆ, ಕರೆಕ್ಟ್ ಆಗಿ ಹೇಳಿದೀನಿ. ಈ ಗೌತಮ್ ದಿವಾನ್ ಅಂಡ್ ಭೂಮಿಕಾ ಸದಾಶಿವನ್ ಪ್ರಣಯ ಪಕ್ಷಿಗಳಿದಾವಲ್ಲ, ಅವೆರಡು ಸಪರೇಟ್ ಆಗಿ ಒಂಟಿ ಗುಬೆಗಳ ತರ ಒಂದೇ ಕಣ್ಣಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾರೆ. ವಾ 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 ವಾ, ಎಂತ ಕ್ಲೈಮ್ಯಾಕ್ಸ್ ಇದು! ಸೂಪರ್ ಆಗಿದೆ ಅಲ್ವಾ ಮಾಮ್? ಫುಲ್ ಫೀಲಿಂಗ್. ಇದನ್ನ ನೋಡಿ ಜನ ಎಲ್ಲ ಪಾಪ ಬಕೆಟ್ ಗಟ್ಲೆ ಕಣ್ಣೀರು ಸುರಿಸ್ತಾ ಇರ್ತಾರೆ. ಓ ಸೂಪರ್ ಸೂಪರ್. ಭೂಮಿ, ಅದು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನೀನು ಇಷ್ಟು ಚೆನ್ನಾಗಿ ಟೀಚ್ ಮಾಡ್ತೀಯ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಮಿಸ್ಟರ್ ಕಿರಣ್, ನನ್ನನ್ನು ಹೆಸರಿಡಿದು ಕರೆಯೋದಕ್ಕೆ ನಿಮ್ಮನ್ನು ನೀವೇನು ಅನ್ಕೊಂಡಿದ್ದೀರಾ? ಆ ರೈಟ್ಸ್ ನಿಮಗೆ ಯಾರು ಕೊಟ್ಟಿದ್ದು? ಇದೇನು ಹೀಗೆ ಕೇಳ್ತಿದ್ಯಾ ಭೂಮಿ? ನಾನು ನಿನ್ನ ಯಾವಾಗಲೂ ಹಾಗೆ ತಾನೇ ಕರಿತಿದ್ದು. ಅದು ಆಗ ನಾವು ಫ್ರೆಂಡ್ಸ್ ಇದ್ದಾಗ. ಈಗ ನಾನು ನಿಮ್ಮ ಬಾಸ್ ಹೆಂಡ್ತಿ. ಮೋರ್ ದನ್ ದ್ಯಾಟ್, ನಿಮಗೆ ಟ್ರೈನ್ ಮಾಡಕ್ಕೆ ಬಂದಿರೋ ಟ್ರೈನ್. ನೆನಪಿರಲಿ. ಭೂಮಿ, ಮೇಡಮ್, ಕಾಲ್ ಮೀ ಮೇಡಮ್. ಮ್ಯಾನರ್ಸ್ ಮುಖ್ಯ ಆಗುತ್ತೆ. ನೀವು ಯಾರ ಹತ್ರ ಸಂಬಳ ತಗೊಂಡು ಕೆಲಸ ಮಾಡ್ತಿದ್ದೀರಾ, ಅವ್ರ ಹೆಂಡತಿ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಚೆನ್ನಾಗಿ ನೆನಪಿರಲಿ. ಇಲ್ಲ ಅಂದರೆ ಬೇರೆ ಥರನೇ ಆಗುತ್ತೆ. ನಾನೇನಾದರೂ ಮನ್ಸು ಮಾಡಿದ್ರೆ ಈ ಕ್ಷಣನೇ ನಿಮ್ಮನ್ನು ಕೆಲಸದಿಂದ ತೆಗಿಬಲ್ಲೆ. ಆದರೆ ಅದರಿಂದ ಕಷ್ಟಪಡೋದು ಶ್ರುತಿ. ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಬಟ್ ಡೋಂಟ್ ಟೇಕ್ ಅಡ್ವಾಂಟೇಜ್. ನನ್ನ ಪೇಷನ್ಸ್ಗೊಂದು ಲಿಮಿಟ್ ಇದೆ. ನಾನು ಸುಮ್ಮನಿದ್ದೀನಿ, ಏನು ಮಾತಾಡ್ತಿಲ್ಲ ಅಂತ ಅಡ್ವಾಂಟೇಜ್ ತಗೊಂಡು ಇನ್ನೊಂದು ಸಲ ಈ ರೀತಿ ನಡ್ಕೊಂಡ್ರೆ ಶ್ರುತಿಗೋಸ್ಕರನೂ ನಾನು ಸುಮ್ಮನಿರಲ್ಲ. ನೀವೆಷ್ಟು ಬೇಡ್ಕೊಂಡ್ರು ಬಿಡಲ್ಲ. ವಾರ್ನಿಂಗ್ ಕೊಡ್ತಿದ್ದೀನಿ, ಇನ್ನೊಂದು ಸಲ ರಿಪೀಟ್ ಮಾಡಬೇಡ. ಪ್ಲೀಸ್ ಲೀವ್. ಅಳಿಮಯ್ಯ, ಅಪ್ಪಪ್ಪಪ್ಪ, ಅದೇನ್ ತಲೆ ಕಡೆಯ ನಿಂದು? ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ಯೋ! ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಾಮ್ಸ್. ಹಾಗೆ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ. ನನ್ನ ಪ್ರೀತಿ ಮಾರ್ಗದರ್ಶನ ಯಾವತ್ತೂ ಸದಾ ನಿನ್ನ ಮೇಲೆ ಇರುತ್ತದೆ ಭಕ್ತ. ಅಲ್ಲ ಅಳಿಮಯ್ಯ? ಅಳಿಮಯ್ಯ, ಅದೇನೋ ಬಕ್ರ ಸಪ್ಪೆ ಮೊರೆ ಹಾಕೊಂಡು ಬರ್ತಾ ಇದೆ. Hey Kiran, what happened? Any problem? ಅದು ನಾನು ವರ್ಕ್ ರಿಸೈನ್ ಮಾಡ್ತಿದ್ದೀನಿ. ಹೇಗಾಯ್ತು ಕ್ಲಾಸು? ಚೆನ್ನಾಗಿತ್ತು. ಅಲ್ಲ, ಇಷ್ಟು ದಿವಸ ಇನ್ಸ್ಟಿಟ್ಯೂಟಲ್ಲಿ ಟೀಚ್ ಮಾಡ್ತಾ ಇದ್ರೆ, ಇವತ್ತು ನಮ್ಮ ಕಂಪ್ನಿಲಿ ಎಂಪ್ಲಾಯೀಸ್ನ ಟ್ರೈನ್ ಅಪ್ ಮಾಡಕ್ಕೆ ಬಂದಿದ್ರಲ್ಲ, ವ್ಯತ್ಯಾಸ ಏನಾದರೂ ಅನ್ನಿಸ್ತಾ ಅಂತ?
ನನಗೇನಂಥ ವ್ಯತ್ಯಾಸ ಅನಿಸ್ಲಿಲ್ಲ. ಅವಾಗ ಹೇಗೆ ಟೀಚ್ ಮಾಡ್ತಿದ್ನೋ ಹಾಗೆ ಇವತ್ತು ಕೂಡ. ಬಟ್ ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಂಡ್ರು, ಅದೊಂಥರ ಖುಷಿ ಆಯ್ತು. ನನಗನ್ಸುತ್ತೆ ನೀವೊಬ್ಬರೇ ನನ್ನ ಲೆಕ್ಚರ್ ಕೇಳಿ ನಿದ್ದೆ ಮಾಡೋದು. ನಿಮ್ಮ ದಿನ ಹೇಗಿತ್ತು? ಆ್ಯಸ್ ಯೂಶುವಲ್. ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ನಿಮ್ಮ ಸ್ಟೇಟಸ್ ಏನು ಕೇಳೋಣ ಅಂತ ಬಂದಿದ್ದೆ. ಹಾಂ, ನಂದು ಮುಗೀತು. ಓಕೆ, ಹೇಗನ್ನಿಸ್ತು ಆಫೀಸು? ಚೆನ್ನಾಗಿದೆ. ನೈಸ್. ಗೆಳೆಯ. ಓ ಸಾರಿ ದಿಕ್ಕಿದಂಗೆ ಎಂಟ್ರಿ ಕೊಟ್ಟು ನಿಮ್ಮ ಏಕಾಂತಕ್ಕೆ ಭಂಗ ತಂದೆ ಅನ್ಸುತ್ತೆ. ಐ ಆಮ್ ಸಾರಿ. ಪ್ಲೀಸ್ ಕಂಟಿನ್ಯೂ, ಮಾತಾಡಿ. ನಾ ಬರ್ತೀನಿ. ಅಲ್ಲ, ನಿಂತ್ಕೊಳ್ಳ. ನೀನಿದ್ರೆ ನಮ್ಗೇನೋ ಪ್ರಾಬ್ಲಮ್ಮು ಹಾಗಂತ ನಾವೇನಾದರೂ ಹೇಳುದಾ? ನೀವೇನು ಆ ಥರ ಹೇಳಿಲ್ಲಪ್ಪ. ಅದರಲ್ಲೂ ನೀನಂತೂ ಏನು ಹೇಳೋದೇ ಇಲ್ಲ ಬಿಡು. ಆದರೂ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಾವೇ ಸೈಲೆಂಟಾಗಿ ಸೈಡಲ್ಲಿ ಇಟ್ಬಿಟ್ರೆ ಒಳ್ಳೇದು. ಈ ಸುಮ್ಮನಿದ್ರೆ ಸರಿ, ಮಾತು ಮುಚ್ಚ. ಆಯ್ತು, ಯಾಕೋ ಸುಮ್ಮನೆ ಬಿ ಪಿ ರೈಸ್ ಮಾಡ್ಕೋತಿಯಲ್ಲೇ. ಅದಕ್ಕೆ ಈ ಫ್ರೆಂಡ್ಶಿಪ್ಪಲ್ಲಿ ಈ ಥರ ಕೀಟ್ಲೆ ಕ್ವಾಟ್ಲೆ ಇದ್ರೆ ಅಲ್ವಾ ಫ್ರೆಂಡ್ಶಿಪ್ ಕಲರ್ಫುಲ್ ಆಗಿರೋದು. ಇಲ್ಲಾಂದ್ರೆ ಉಪ್ಪಿಲ್ದಿರೋ ಸಾಂಬಾರ್ ಥರ ಸಪ್ಪೆಯಾಗಿರುತ್ತೆ. ಏಯ್, ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ನೀನು ಸುಂದರಪ್ಪ, ನೀನು ನಾನು ಅತ್ತಿಗೆ ಹತ್ರ ಮಾತಾಡ್ತಾ ಇರೋದು. ಏನು ಗೊತ್ತಾ ಅತ್ತಿಗೆ, ಇವತ್ತು ನಮ್ಮ ಡುಮ್ಮ ಸರ್ರು ಕ್ಯಾಶುಯಲ್ ಆಗಿ ಆಫೀಸಿಗೆ ಬರಲಿಲ್ಲ. ತುಂಬ ಕಾಶಿಯಸ್ ಆಗಿ ಬಂದರು. ಈ ಮಿನಿಸ್ಟ್ರಿಗಳೆಲ್ಲ ಬಂದಾಗ ಬಾಂಬ್ ಸ್ಕ್ವಾಡ್ ಅವ್ರು ಬಂದು ಮುಂಚೆನೇ ಚೆಕ್ ಮಾಡ್ತಾರಲ್ಲ, ಆ ಥರ ಎಲ್ಲ ಸರಿ ಇದೆ ಅಂತ ಚೆಕ್ ಮಾಡಿಕೊಂಡು ಒಂಥರ ಒದ್ದಾಡ್ಬಿಟ್ರು. ಹೆಂಗೋ ಈ ಮಕ್ಕಳು ಪಬ್ಲಿಕ್ ಎಕ್ಸಾಮಲ್ಲಿ ಫುಲ್ಲು ತಲೆ ಕೆಡಿಸ್ಕೊಂಡಿರ್ತಾರಲ್ಲ, ಅದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಸ್ವಾಮಿಗಳು. ಸುಮ್ಮನಾರಪ್ಪ ನೀನು, ನಾನು ಅತ್ತಿಗೆ ಹತ್ರ ಮಾತಾಡ್ತಾ ಇರೋದು. ಅತ್ತಿಗೆ ನೋಡ್ಬೇಕಾಗಿತ್ತು ಇವನು ಒದ್ದಾಟನ. ಒಳ್ಳೆ ಮಜಾ ಆಯ್ತು. ಸುಳ್ಳು, ಬರೀ ಸುಳ್ಳು. ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವ್ನು ಹೇಳಿದ್ದೀನಿ ಯಾವುದನ್ನು ನಂಬೇಡಿ. ಅಷ್ಟೊಂದೆಲ್ಲ ಏನೂ ಇರಲಿಲ್ಲ. ಅದು ಬರ್ತೀರಾ ಅಂತ ನಿಮಗೆ ಕಂಫರ್ಟಬಲ್ ಆಗಿರಲಿ ಅಂತ ಸಣ್ಣದಾಗಿ ತಯಾರಿ ಮಾಡ್ಕೊಂಡೆ ಅಷ್ಟೇ. ಅದು ಬಟ್ ಇಷ್ಟೇ. ಇವನ್ ಬಿಡಿ, ಇಷ್ಟಿರೋದನ್ನ ಅಷ್ಟು ದೊಡ್ಡದು ಮಾಡಿ ಹೇಳ್ತಾನೆ. ಬೆಸ್ಟ್ ಓವರ್ ಆಕ್ಟಿಂಗ್ ಅವಾರ್ಡ್ ಅಂತ ಇದ್ರೆ ಅದು ಇವನಿಗೆ ಕೊಡಬೇಕು. ಅಷ್ಟು ಓವರ್ ಆಗಿ ಮಾಡ್ತಾನೆ, ನಿಮ್ಗೆ ಗೊತ್ತಲ್ಲ. ಓ, ಏನಿಬ್ರು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಈ ಲೆವೆಲ್ಗೆ ಬೆಳೆದ್ಬಿಟ್ರ ಇಬ್ರು? ಅದು ನನ್ನ ಬಗ್ಗೆನೇ ಕೋಡ್ ಲೆವೆಲಲ್ಲಿ. ನನ್ನ ಪರಿಸ್ಥಿತಿ ಯಾವ ಲೆವೆಲ್ಗೆ ಬಂದ್ಬಿಡ್ತಪ್ಪ? ಇನ್ಸಲ್ಟ್. ನಂಗೆ ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಫೀಲ್ ಆಗ್ತಾ ಇದೆ. ಹೋಗ್ಲಿ ಬಿಡ ಆನಂದ್, ಹೋಗ್ಲಿ ಬಿಡು. ಎಷ್ಟು ಓವರ್ ಆಕ್ಟ್ ಮಾಡಿದ್ರು ಯಾವುದೇ ಕ್ಯಾಟಗರಿ ಆದ್ರೂ ಅವಾರ್ಡ್ ಕೊಡೋದು ಒಂದೇ. ಸಾರಿ. ಭೂಮಿಕಾ ಅವ್ರದ್ದು ಆಫೀಸ್ ಮುಗ್ದಿತ್ತು, ನಾವು ಹೊರಟಿದ್ದೆ. ನೀನು ಬೇಕಾದ್ರೆ ಇಲ್ಲೇ ಇರು, ಎಂಜಾಯ್. ಕಮ್ ಬನ್ನಿ. ಗೆಳೆಯ, ಈ ಜೋಡಿಗೆ ಯಾವ ಕೆಟ್ಟ ದೃಷ್ಟಿನೂ ಬೆಳೆದೇ ಇರಲಿ, 100 ಕಾಲ ಹೀಗೆ ಸುಖವಾಗಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.